ಪಾಲಿಕೆ ಕಚೇರಿಗಳಿಗೆ ಜನ ನಿತ್ಯ ಅಲೆದು ಚಪ್ಪಲಿ ಸವಿಸಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯ, ಅಸಡ್ಡೆ ಹೇಳತಿರದು. ಆದರೆ ಅಧಿಕಾರಿಗಳ ಕಣ್ಣಾಮುಚ್ಚಾಲೆ ನೋಡಿ ಉಪಲೋಕಾಯುಕ್ತರೇ ಈಗ ಕೆಂಡಾಮಂಡಲರಾಗಿದ್ದಾರೆ. ಪಾಲಿಕೆ ಸಿಬ್ಬಂದಿ ಹೇಗೆಲ್ಲ ಕಳ್ಳಾಟ ಆಡ್ತಾರೆ ಅನ್ನೋದನ್ನ ನೀವು ಕಣ್ತುಂಬಿಕೊಳ್ಳಿ. ಮಹಿಳಾ ಅಧಿಕಾರಿ ಆಫೀಸ್ಗೆ ಚಕ್ಕರ್ ಹಾಕಿ ಮನೆಯಲ್ಲಿದ್ರೆ ತಾಯಿ ಬದಲು ಮಗ ಬಂದು ಡ್ಯೂಟಿ ಮಾಡ್ತಾ ಇದ್ದಾನೆ. ಹೇಳೋರಿಲ್ಲ ಕೇಳೋರಿಲ್ಲ. ಬಿಬಿಎಂಪಿ ಕಚೇರಿಗಳಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದ ಅಧಿಕಾರಿಗಳು ಲೋಕಾಯುಕ್ತ ದಾಳಿ ವೇಳೆ ಸಿಕ್ಕಿ ಬಿದ್ದಿದ್ದಾರೆ. ತನ್ನ ಕೆಲಸಕ್ಕೆ ಬೇರೆಯವರನ್ನ ನೇಮಿಸಿದ್ಲು ಕೇಸ್ ವರ್ಕರ್. ಅಮ್ಮನ ಕುರ್ಚಿಯಲ್ಲಿ ಮಗ, ಕೆರಳಿದ ಲೋಕಾಯುಕ್ತ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಇವತ್ತು ಲಾಲ್ಬಾಗ್ ರಸ್ತೆ, ಜಯನಗರ ಸೌತ್ ಎಂಡ್ ಸರ್ಕಲ್, ಜೆಸಿ ನಗರದ ಬಿಬಿಎಂಪಿ ಕಚೇರಿ ಸೇರಿದಂತೆ ಹಲವು ಪಾಲಿಕೆ ಕಚೇರಿಗಳಿಗೆ ದಿಢೀರ್ ಅಂತ ಭೇಟಿ ಕೊಟ್ಟಿದ್ರು. ಈ ವೇಳೆ ಅಲ್ಲಿನ ಕರ್ಮಕಾಂಡ ಕಂಡು ಕೆರಳಿದ್ರು. ವೈಕುಂಠ ಏಕಾದಶಿ ಅಂತ ಬಹುತೇಕ ಕಡೆ ಅಧಿಕಾರಿಗಳು ಹೇಳದೆ ಕೇಳದೆ ಹೋಗಿದ್ರು. ಶಾಕಿಂಗ್ ಅಂದ್ರೆ ಸೌತ್ ಎಂಡ್ ಸರ್ಕಲ್ ನ ಕಚೇರಿಯಲ್ಲಿ ಕೇಸ್ ವರ್ಕರ್ ಕವಿತಾ ಆಫೀಸ್ಗೆ ಚಕ್ಕರ್ ಹಾಕಿ ಮನೆಯಲ್ಲಿದ್ರೆ ತಾಯಿ ಬದಲು ಮಗ ನವೀನ್ ಕೆಲಸಕ್ಕೆ ಹಾಜರಿದ್ದ. ಎಲ್ಲಪ್ಪ ಮೇಡಮ್ ಅಂದ್ರೆ ಅವರು ಮನೆಯಲ್ಲಿದ್ರು, ಜನರಿಗೆ ತೊಂದರೆ ಆಗುತ್ತೆ ಅಂತ ನಾನು ಕೆಲಸಕ್ಕೆ ಬಂದೆ ಅಂತ ಸಬೂಬು ಹೇಳ್ತಾ ಇದ್ದ. ಏನ್ ಮಾಡ್ತೀರಾ ಅಂದ್ರೆ ನನ್ಗೆಲ್ಲ ಗೊತ್ತಿದೆ, ಆಫೀಸ್ದು ಮಾಡ್ತೀನಿ ಜನಸೇವೆ ಮಾಡಕ್ ಬಂದಿದ್ಯಾ? ಮತ್ತೊಂದು ಸಂಗತಿ ಏನಂದ್ರೆ ಕೇಸ್ ವರ್ಕರ್ ಕವಿತಾ ಯಾರ ಅನುಮತಿ ಇಲ್ಲದೆ ಗೀತಾ ಅನ್ನೋರನ್ನ ತನ್ನ ಕೆಲಸಕ್ಕೆ ನೇಮಿಸಿಕೊಂಡಿದ್ಲು. ತಿಂಗಳಿಗೆ 10,000 ರೂಪಾಯಿ ಸಂಬಳವನ್ನು ತಾನೇ ಕೊಡ್ತಾ ಇದ್ಲು. ಈ ಬಗ್ಗೆ ಫೋನ್ ಮಾಡಿ ಪ್ರಶ್ನಿಸಿದ್ರೆ ಗೀತಾ ಕೊಟ್ಟ ಉತ್ತರ ಉಪಲೋಕಾಯುಕ್ತರಿಗೆ ಸಿಟ್ಟು ಬರಿಸುವಂತಿತ್ತು. ಕವಿತಮ್ಮ, ನಾನ್ ಜಸ್ಟಿಸ್ ವೀರಪ್ಪ ಅಂತ ಬಂದಿದ್ದೀನಿ, ಉಪಲೋಕಾಯುಕ್ತ ನಿಮ್ಮ ಆಫೀಸ್ ಬಂದಿದ್ದೀನಿ. ನೆನ್ನೆ ಬಂದಿದ್ನಾ? ಯಾವಾಗಮ್ಮ? ಹಲೋ, ಗೀತಮ್ಮನ ಅಪಾಯಿಂಟ್ ಮಾಡ್ಕೊಂಡಿದ್ದೀರಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದೀರಾ? ಯಾರು ಪರ್ಮಿಷನ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡ್ಕೊ ಅಪಾಯಿಂಟ್ ಮಾಡ್ಕೊಳಕ್ ನಿಮ್ಗೆ? ನಿಮಗೆ ಯಾರು ಪರ್ಮಿಷನ್ ಕೊಟ್ಟ ಅಪಾಯಿಂಟ್ ಮಾಡ್ಕೊಳಕ್? ಇಲ್ಲಿ ಯಾರು ಕೊಟ್ಟು ಪರ್ಮಿಷನ್ ಅಪಾಯಿಂಟ್ ಮಾಡಕ್ ಅವ್ರನ್ನ? ಅದಕ್ಕೆ ನೀವು ಅಪಾಯಿಂಟ್ ಮಾಡ್ಕೊಂಡು ದುಡ್ಡು ಯಾರು ಕೊಡ್ತಾರೆ? ನಿಮ್ಗೆ ದುಡ್ಡು ತಿಂಗಳು ಯಾರು ಕೊಡ್ತಾರೆ? ಎಷ್ಟು ಸಂಬಳ ಕೊಡ್ತಾ ಇದೀಯಾ? ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಕೇಸ್ ವರ್ಕರು ಸಿ ಅಪಾಯಿಂಟೆಡ್ ಒನ್ ಗೀತಾ 10,000 ಕೊಡ್ತಾರಂತೆ. ಅವರು ಇನ್ನೊಂದು ಶಾಕಿಂಗ್ ಏನು ಅಂದರೆ, ಪಬ್ಲಿಕ್ ಆಫೀಸ್ ಇದು, ಆ ಅಮ್ಮ ಇವತ್ತಿಲ್ಲ. ಅವ್ನ ಮಗ ಬಂದಿದ್ದಾನೆ, 32 ವರ್ಷ ಅವನಿಗೆ, ನವೀನ್ ಅಂತ ಅವ್ನು ಬಂದು ಅವ್ರ ಅಮ್ಮನ ಪಬ್ಲಿಕ್ ಆಫೀಸಲ್ಲಿ ಅವನ ಅಮ್ಮನ ಕಂಪ್ಯೂಟರ್ ಲಾಗಿನ್ನು ಸಂಬಂಧಪಟ್ಟ ಎಲ್ಲ ಅವನಿಗೆ ಗೊತ್ತು, ಎಲ್ಲ ಹ್ಯಾಂಡಲ್ ಮಾಡ್ತಾನೆ. ಏನು ಅಂದರೆ, ಸರ್ ಪಬ್ಲಿಕ್ ತೊಂದರೆ ಆಗ್ತಾ ಸಹಾಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅವನು. ಆ ಅಮ್ಮನ ಫೋನ್ ಮಾಡಿ ನಾನೇ ಮಾತಾಡ್ತೀನಿ ನಿಮ್ಮ ಮುಂದೆ, ಸರ್ ಪಬ್ಲಿಕ್ ತೊಂದರೆ ಆಗುತ್ತಲ್ಲ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಸರ್ ಅಂತಾಳೆ. ಯಾರು ಪರ್ಮಿಷನ್ ತಗೊಂಡಿಲ್ಲ. ಇನ್ನು ದಾಸರಹಳ್ಳಿಯ ವಲಯ ಕಚೇರಿಯಲ್ಲಿ ಕಾಮಗಾರಿ ಟೆಂಡರ್ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯದುಕೃಷ್ಣ 2 ಲಕ್ಷ ಹಣದ ಸಮೇತ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕಾರಿನಲ್ಲಿ ದಾಖಲೆ ಇಲ್ಲದ 2,06,000 ನಗದು ಜಪ್ತಿಯಾಗಿದೆ. ಲೋಕಾಯುಕ್ತ ದಾಳಿ ಮಾಡ್ತಾ ಇದ್ದಂತೆ ಹಲವು ಸಿಬ್ಬಂದಿ ಕಾಲ್ ಕಿತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.